ಗಿಲ್ಲಿ 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 ಸದ್ಯಕ್ಕಂತೂ ಕರ್ನಾಟಕದಲ್ಲಿ ಭಾರಿ ಸೌಂಡ್ ಮಾಡ್ತಾರೆ ಹೆಸರು. ಹೌದು ಫ್ರೆಂಡ್ಸ್, ಈ ಹೆಸರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೌಂಡ್ ಮಾಡ್ತಾ ಇದೆ. ಇದಕ್ಕೆಲ್ಲ ಕಾರಣ ಅಂತ ಅಂದ್ರೆ ಅದು ಗಿಲ್ಲಿ ನಟ. ಅಷ್ಟಕ್ಕೂ ಯಾರ್ ಈ ಗಿಲ್ಲಿ, ಅವನ ಹಿನ್ನೆಲೆ ಏನು, ಮತ್ತೆ ಯಾಕೆ ಕರ್ನಾಟಕದಲ್ಲಿ ಈತ ಚಿರಪರಿಚಿತ ಆಗಿದ್ದಾನೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ಈ ಸಲ ಕನ್ನಡ ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಸೌಂಡ್ ಮಾಡ್ತಿರೋ ಹೆಸರು ಅಂದ್ರೆ ಅದು ನಟರಾಜ್ ಅಲಿಯಾಸ್ ಗಿಲ್ಲಿ ನಟ ಹೊರತು. ಬಿಗ್ ಬಾಸ್ಗೂ ಬರೋದಕ್ಕೂ ಮೊದಲು ಇವನು ತುಂಬಾನೇ ಕಿರುತೆರೆ ಕಾರ್ಯಕ್ರಮದಲ್ಲಿ ಹಾಗೂ ಲವ್ ಶಾರ್ಟ್ ಮೂವಿಗಳ ಮೂಲಕ, ಪಂಚ್ ಡೈಲಾಗ್ ಹಾಗೂ ಪ್ರಾಪರ್ಟಿ ಕಾಮಿಡಿಗಳ ಮೂಲಕ ಎಂಟರ್ಟೈನ್ಮೆಂಟ್ ಮಾಡಿ ಅತಿ ಹೆಚ್ಚು ಜನರ ಪ್ರೀತಿ ಪಾತ್ರೆಗೆ ಒಳಗಾಗಿದ್ದ ವ್ಯಕ್ತಿ ಹಾಗೂ ತನ್ನ ವಿಭಿನ್ನ ನಟನೆಯ ಮೂಲಕ ಕರ್ನಾಟಕದಲ್ಲಿ ಸೈ ಎನಿಸಿಕೊಂಡ ವ್ಯಕ್ತಿ. ಈ ಸಲದ ಕನ್ನಡ ಬಿಗ್ ಬಾಸ್ ನಲ್ಲಿ ತಮ್ಮದೇ ಟ್ಯಾಲೆಂಟ್ ಹಾಗೂ ಕಾಮಿಡಿಗಳ ಮೂಲಕ TRP ಕಿಂಗ್ ಆಗಿ ಮೆರೆಯುತ್ತಿದ್ದಾರೆ. ಹಾಗೆ ಎಷ್ಟೋ ಕನ್ನಡಿಗರು ಈ ಸಲದ ಬಿಗ್ ಬಾಸ್ ನೋಡುವುದೇ ಗಿಲ್ಲಿಗೋಸ್ಕರ. ಒಂದು ವೇಳೆ ಗಿಲ್ಲಿ ಏನಾದ್ರೂ ಬಿಗ್ ಬಾಸ್ ಮನೆಯಿಂದ ಹೊರಟು ಹೋದ್ರೆ ನಾವು ಆ ಶೋ ನೋಡೋದೇ ನಿಲ್ಲಿಸ್ಬಿಡ್ತೀವಿ ಅಂತ ಇದ್ದಾರೆ. ಹಾಗೆ ಗಿಲ್ಲಿಯು ಕೂಡ ಬಿಗ್ ಬಾಸ್ ಆಟನ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ತನ್ನ ಹಾಸ್ಯ, ಹಳ್ಳಿ ಭಾಷೆ ಹಾಗೂ ಸರಳ ವ್ಯಕ್ತಿತ್ವದಿಂದ ಜನರಿಗೆ ಹತ್ತಿರವಾದ ಗಿಲ್ಲಿ ನಟ ಮೂಲತಃ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಎನ್ನುವ ಗ್ರಾಮದಲ್ಲಿ ಜನಿಸಿದರು. ಹಾಗೆಯೇ ತನ್ನ ಹುಟ್ಟೂರಿನಲ್ಲಿ ಜನರೊಂದಿಗೆ ಒಳ್ಳೆಯ ಬಾಂಧವ್ಯದೊಂದಿಗೆ ಬದುಕು ಕಟ್ಟಿಕೊಂಡಿದ್ದಾರೆ. ಸದಾನುಗುತ್ತಲೇ ಇರುವ ಗಿಲ್ಲಿ ನಟ ಬದುಕಿನಲ್ಲಿ ಅಪಾರವಾದ ಕಷ್ಟಗಳನ್ನು ಹಾಗೂ ಒತ್ತಡದ ಸನ್ನಿವೇಶಗಳನ್ನು ಎದುರಿಸಿ ಬಂದವರು. ಗಿಲ್ಲಿ ನಟ 1996ರಲ್ಲಿ ಕೊಳ್ಳೆಯ ಹಾಗೂ ಸವಿತಾರವರ ರೈತರ ಮಗನಾಗಿ ಜನಿಸಿದನು. ಹಾಗೆಯೇ ತನ್ನ ಪೋಷಕರ 3 ಮಕ್ಕಳಲ್ಲಿ ತಾವೇ ಕೊನೆಯವರು. ಹಾಗೆಯೇ ಇವರಿಗೆ ಪವಿತ್ರ ಹಾಗೂ ನರೇಂದ್ರ ಎನ್ನುವ ಅಕ್ಕ, ಅಣ್ಣ ಇದ್ದಾರೆ. ಇವರ ತಂದೆ ದಡದಪುರದಲ್ಲಿ ತಮ್ಮದೇ ಆದ ಒಂದಿಷ್ಟು ಜಮೀನು ಹೊಂದಿದ್ದರು ಮತ್ತು ತಮ್ಮ ಜಮೀನಿನಲ್ಲಿ ವ್ಯವಸಾಯ ಮಾಡಿ ಬಂದ ಆದಾಯದಲ್ಲಿ ಜೀವನವನ್ನು ನಡೆಸುತ್ತಿದ್ದರು. ಗಿಲ್ಲಿ ತಮ್ಮ ಬಾಲ್ಯದ ವಿದ್ಯಾಭ್ಯಾಸವನ್ನು ದಡದಪುರದ ಸರ್ಕಾರಿ ಶಾಲೆಯಲ್ಲಿ ಮುಗಿಸಿ ನಂತರ ಹೈಸ್ಕೂಲ್ ಶಿಕ್ಷಣವನ್ನು ಪಕ್ಕದ ಊರಿನ ಬಂಡಾಪುರದಲ್ಲಿ ಮುಗಿಸುತ್ತಾರೆ. ಚಿಕ್ಕನಿಂದಲೂ ಗಿಲ್ಲಿಗೆ ಓದಿನ ಮೇಲೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಬದಲಾಗಿ ಕ್ರೀಡೆ, ಡ್ಯಾನ್ಸ್, ಅಭಿನಯ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದನು ಮತ್ತು ಶಾಲಾ ಕಾರ್ಯಕ್ರಮ ಹಾಗೂ ಇತರೆ ಸಾಂಸ್ಕೃತಿಕ ಸಭೆಗಳಲ್ಲಿ ಪಾಲ್ಗೊಳ್ತಾ ತನ್ನನ್ನು ತಾನು ಸಕ್ರಿಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮುಂದೂಡ್ತಾ ಇದ್ದನು. 10ನೇ ತರಗತಿ ಮುಗಿದ ನಂತರ ಇವರ ತಂದೆಗೆ ಮಗನನ್ನು PUC ಮಾಡಿಸಿ ಡಿಗ್ರಿ ಮಾಡಿಸುವ ಆಸೆ ಇದ್ದಿತು. ಹಾಗಾಗಿ ದುಗ್ಗನಹಳ್ಳಿಯಲ್ಲಿ ಗಿಲ್ಲಿಗೆ PUC ಅಡ್ಮಿಷನ್ ಮಾಡಿಸುತ್ತಾರೆ. ಆದರೆ ಗಿಲ್ಲಿಯು ತನ್ನ ಇಷ್ಟಾನುಸಾರವಾಗಿ KM ದೊಡ್ಡಿಯ ಕಾಲೇಜಿನಲ್ಲಿ ITI ಮಾಡುತ್ತಾರೆ. ಪ್ರಾರಂಭದಿಂದಲೂ ಸಿನಿಮಾದ ಮೇಲೆ ಹಾಗೂ ನಟನೆಯ ಮೇಲೆ ಅತಿ ಹೆಚ್ಚು ಆಸಕ್ತಿ ಇರುವ ಗಿಲ್ಲಿ ಆಗಾಗ ಕಾಲೇಜ್ಗೆ ಬಂಕ್ ಮಾಡಿ ಸ್ನೇಹಿತರೊಂದಿಗೆ ಸಿನಿಮಾ ನೋಡಲು ಹೋಗುತ್ತಿದ್ದರು. ತಾನು ಸಹ ನಟ ಆಗಬೇಕು ಎನ್ನುವ ಹಂಬಲ ಹೊಂದಿದ್ದ ಗಿಲ್ಲಿ ಆಗಾಗ ಕತೆ, ಕವಿತೆ ಹಾಗೂ ಕವನಗಳನ್ನು ಬರೆಯುತ್ತಿದ್ದರು. ನಂತರ ಅಭಿನಯ ಮಾಡುವ ಸಲುವಾಗಿ ಅವರು 2016ರಲ್ಲಿ ಸಿನಿಮಾ ಚಾನ್ಸ್ ಗಾಗಿ ಊರು ಬಿಟ್ಟು ಬೆಂಗಳೂರಿಗೆ ಬರುತ್ತಾರೆ. ಪ್ರಾರಂಭದಲ್ಲಿ ಗಿಲ್ಲಿಗೆ ಬೆಂಗಳೂರಿನಲ್ಲಿ ಯಾರೂ ಸಹ ಪರಿಚಯವಿರಲಿಲ್ಲ, ಆಶ್ರಯಕ್ಕೂ ಕೂಡ ನೆಲೆ ಇರಲಿಲ್ಲ. ಅದೇಗೋ ತನ್ನ ಸ್ನೇಹಿತರಿಂದ ಕಂಠೀರವ ಸ್ಟುಡಿಯೋದಲ್ಲಿ ಸಿನಿಮಾ ಶೂಟಿಂಗ್ ನಡೆಯುವ ಬಗ್ಗೆ ತಿಳಿದುಕೊಳ್ತಾನೆ. ಹಾಗೆ ತನಗೂ ಸಹ ಕೆಲಸ ಸಿಗಬಹುದೆಂದು ಇಲ್ಲಿಗೆ ಬರುತ್ತಾನೆ. ಅಂತೂ ಇಂತೂ ಗಿಲ್ಲಿ ಕಡಿಮೆ ವೇತನಕ್ಕೆ ಸೆಟ್ ಬಾಯ್ ಕೆಲಸ ಗಿಟ್ಟಿಸಿಕೊಳ್ತಾನೆ. ಸೆಟ್ ಬಾಯ್ ಅಂದರೆ ಕಾರ್ಯಕ್ರಮ ಹಾಗೂ ಧಾರಾವಾಹಿ ಶೂಟಿಂಗ್ ಗಳಲ್ಲಿ ಸೆಟ್ ರೆಡಿ ಮಾಡುವುದು. ಗಿಲ್ಲಿಯು ತನ್ನ ಸ್ವಂತ ಕಥೆಯೊಂದಿಗೆ ಸಿನಿಮಾ ನಿರ್ದೇಶನ ಮಾಡುವ ಮನಸ್ಸು ಹೊಂದಿರ್ತಾನೆ. ಆದ್ರೆ ಆರಂಭದಲ್ಲಿ ಇವನಿಗೆ ಯಾರು ಸಹ ಕೈ ಜೋಡಿಸಲಿಲ್ಲ. ಗಿಲ್ಲಿ ಹತ್ರ ಆ ಕ್ಷಣಕ್ಕೆ ಟ್ಯಾಲೆಂಟ್ ಬಿಟ್ರೆ ಹಣ, ಹಿನ್ನೆಲೆ ಇದ್ಯಾವುದೂ ಇರಲಿಲ್ಲ. ಗಿಲ್ಲಿ ತನ್ನ ಊಟಕ್ಕಾಗಿ ಮದುವೆ ಚಿತ್ರ ಹಾಗೂ ತನ್ನ ಕೆಲ ಸ್ನೇಹಿತರ ರೂಮ್ ನಲ್ಲಿ ಮಲಗಲು ಒಂದಿಷ್ಟು ಜಾಗ ಪಡೆದುಕೊಂಡಿರ್ತಾನೆ. ಗಿಲ್ಲಿಗೆ ಯಾವ ದಾರಿ ಸರಿ ಮತ್ತು ಬದುಕು ಹೇಗೆ ರೂಪಿಸಿಕೊಳ್ಳಬೇಕು ಅನ್ನೋ ಒಂದಿಷ್ಟು ಆಲೋಚನೆಗಳು ಇರಲಿಲ್ಲ. ಕಾಲಕ್ರಮೇಣ ಇವನ ಗೆಳೆಯರು ಕೂಡ ಜಾಸ್ತಿ ದಿನ ರೂಮ್ ನಲ್ಲಿ ಇರಿಸಿಕೊಳ್ಳಲು ನಿರಾಕರಿಸುತ್ತಾರೆ. ಅವರಿವರ ಕೈಕಾಲು ಹಿಡಿಯುವ ಬದಲು ಸ್ವಂತ ರೂಮ್ ನಲ್ಲಿ ಇರುವುದೇ ಬೆಸ್ಟ್ ಅಂತ ಸ್ವಂತ ರೂಮ್ ಕೂಡ ಮಾಡ್ಕೊಳ್ತಾನೆ. ನಂತರ ಕಂಠೀರವ ಸ್ಟುಡಿಯೋದಲ್ಲಿ ಸೆಟ್ ಬಾಯ್ ಕೆಲಸ ಬಿಟ್ಟು ಅಲ್ಲಿಯೇ ನಿರ್ದೇಶಕರ ಜೊತೆ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡ್ತಾನೆ. ಆದರೆ ಆ ಸಹಾಯಕ ನಿರ್ದೇಶಕ ಕೆಲಸದಲ್ಲಿ ಅಷ್ಟೇನು ಲಾಭ ಇರಲಿಲ್ಲ. ಬದಲಾಗಿ ಕೆಲಸದಿಂದ ಸಿನಿಮಾದ ಆಗುಹೋಗುಗಳ ಬಗೆಗೆ ಒಂದಿಷ್ಟು ಮಾಹಿತಿ ಸಿಗಬಹುದೆಂಬ ಆಧಾರದ ಮೇಲೆ ಅಲ್ಲಿ ಕೆಲಸ ಮಾಡ್ತಾನೆ. ಆದರೆ ಇವನು ಮಾಡಿದ ಸಿನಿಮಾಗಳು ರಿಲೀಸ್ ಆಗದೇ ಇರುವ ಕಾರಣ ಯಾವುದೇ ಸಂಬಳವೂ ಕೂಡ ಇವನು ಪಡೆದುಕೊಳ್ಳಲ್ಲ. ಇದರಿಂದ ಬೇಸತ್ತು ಮತ್ತೆ ಸೆಟ್ ಬಾಯ್ ಆಗಿ ಕೆಲಸ ಮಾಡ್ತಾನೆ. ಕನ್ನಡದ ಅನೇಕ ಧಾರಾವಾಹಿಗಳಲ್ಲಿ ಸೆಟ್ ಬಾಯ್ ಆಗಿ ಕೆಲಸ ಮಾಡಿದ್ದಾನೆ. ಸೀತಾವಲ್ಲಭ ಧಾರಾವಾಹಿಯಲ್ಲಿ ಸೆಟ್ ಹಾಕುವ ಕೆಲಸ ಮಾಡುವಾಗ ಅವರಿಗಲ್ಲಿ ಒಂದು ಸಣ್ಣ ಮೆಕ್ಯಾನಿಕ್ ಪಾತ್ರ ಸಿಗುತ್ತದೆ ಮತ್ತು ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ಶೋಗೆ ಸೆಟ್ ಹಾಕುವಾಗ ಕೆಲವರಿಗೆ ಗಿಲ್ಲಿಯ ಪರಿಚಯವಾಗುತ್ತದೆ ಮತ್ತು ಇವನು ಸಣ್ಣ ಮೈಕಟ್ಟನ್ನು ಹೊಂದಿದ್ದರಿಂದ ಅಲ್ಲಿ ಅವನನ್ನು ಗಿಲ್ಲಿ ದಾಂಡೆ ಎನ್ನುವ ಹೆಸರಿಂದ ಕರೀತಾರೆ. ಈ ಮೂಲಕ ನಟರಾಜ್ ಗಿಲ್ಲಿ ಅಲಿಯಾಸ್ ಗಿಲ್ಲಿ ನಟ ಆಗಿ ಪರಿಚಯವಾಗ್ತಾನೆ. ಗಿಲ್ಲಿ ತಾನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಟನೆಯ ಅವಕಾಶ ಸಿಗುವುದೇ ಇಲ್ಲ. ಹಾಗಾಗಿ ಇವನು ತನ್ನ ಸ್ವಂತ ಬುದ್ಧಿಯಿಂದ ಫೇಸ್ಬುಕ್ ಲೈವ್ ಹಾಗೂ ಶಾರ್ಟ್ ಮೂವಿಗಳ ಮೂಲಕ ಟ್ಯಾಲೆಂಟ್ ಹೊರಹಾಕುವ ಪ್ರಯತ್ನ ಮಾಡ್ತಾನೆ. ಗಿಲ್ಲಿಯ ನೆನಪಿನ ಶಕ್ತಿ
ತುಂಬಾನೇ ಚೆನ್ನಾಗಿರ್ತದೆ. ಹಾಗೆಯೇ ಯಾವುದೇ ರಿಹರ್ಸಲ್ ಇಲ್ಲದೆ ನಾನ್ ಸ್ಟಾಪ್ ಸಂಭಾಷಣೆಗಳನ್ನ ನಿಂತ ಜಾಗದಲ್ಲೇ ಹೇಳೋ ಕೆಪಾಸಿಟಿ ಹಾಗೂ ಟ್ಯಾಲೆಂಟ್ ಈತ ಹೊಂದಿರ್ತಾನೆ. ಇವನ ನಳ್ಳಿ ಮೂಳೆ, PO2, ರೋಲೆಕ್ಸ್ ರಾಜಣ್ಣ, ಲಂಗೋಟಿ ಮ್ಯಾನ್ ಇವೆಲ್ಲ ಭಾರಿ ವೈರಲ್ ಆಗಿದ್ದ ಶಾರ್ಟ್ ಮೂವಿಗಳು. ಇವನ ನಳ್ಳಿ ಮೂಳೆ ಶಾರ್ಟ್ ಸಿನಿಮಾ ಇವನನ್ನು ಅತಿ ಹೆಚ್ಚು ಫೇಮಸ್ ಮಾಡಿಬಿಡ್ತದೆ. ತನ್ನ ಶಾರ್ಟ್ ಮೂವಿಗಳಿಂದ ಇವನು ಕಿರುತೆರೆಗೆ ಪರಿಚಯವಾಗಿ ಕಿರುತೆರೆ ಕಾರ್ಯಕ್ರಮಗಳಲ್ಲಿ ನಟನೆ ಮಾಡುವ ಚಾನ್ಸ್ ನ ಪಡ್ಕೊಳ್ತಾನೆ. ಧಮಾಕ ಹಾಗೂ ಲಂಗೋಟಿ ಮ್ಯಾನ್ ಮೂವಿಗಳಲ್ಲಿ ಕತೆ ಬರೆಯುವ ಮೂಲಕ ತೆರೆ ಹಿಂದೆ ಕೆಲಸ ಮಾಡ್ತಿರ್ತಾನೆ. 2022ರಲ್ಲಿ ಕಾಮಿಡಿ ಕಿಲಾಡಿಗಳು 4ನೇ ಸೀಸನ್ ಗೆ ಸ್ಪರ್ಧೆಯಾಗಿ ಆಯ್ಕೆಯಾಗುತ್ತಾನೆ. ಕಾಮಿಡಿ ಕಿಲಾಡಿಗಳು ಸೀಸನ್ ನಲ್ಲಿ ಪ್ರತಿಯೊಬ್ಬರನ್ನು ಉನ್ನಾಗಿಸುವಂತೆ ನಗಿಸಿ ಮನರಂಜನೆ ನೀಡಿ ತನ್ನ ಟ್ಯಾಲೆಂಟ್ ಅನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಸಿಕೊಳ್ತಾನೆ. ತನ್ನ ಗೆಳತಿ ಗಗನ ಜೊತೆ ಸೇರಿ ಎಲ್ರಿಗೂ ರಂಜಿಸ್ತಾ ಇರ್ತಾನೆ. ಗಿಲ್ಲಿ ಇನ್ನು ಅನೇಕ ಶೋಗಳಲ್ಲಿ ಡ್ಯಾನ್ಸ್ ಹಾಗೂ ನಟನೆ ಮಾಡಿದ್ದರೂ ಕೂಡ ಇವನಿಗೆ ಅತಿ ಹೆಚ್ಚು ಫ್ಯಾನ್ಸ್ ತಂದಿಕೊಟ್ಟಿದ್ದು ಇವನ ಫೇಸ್ಬುಕ್ ಲೈವ್ ಹಾಗೂ ಶಾರ್ಟ್ ಮೂವಿಗಳು. ಸಮಯಕ್ಕೆ ತಕ್ಕ ಹಾಸ್ಯ, ಹಾವಭಾವ, ಜ್ಞಾನ ಹೊಂದಿದ್ದ ಗಿಲ್ಲಿ ಎಲ್ಲರನ್ನು ನಿಂತ ಜಾಗದಲ್ಲಿಯೇ ನಕ್ಕು ನಗಿಸುತ್ತಿದ್ದನು. ಹಾಗೆಯೇ ಈ ಸಲದ ಬಿಗ್ ಬಾಸ್ ಸೀಸನ್ 12ರಲ್ಲಿ ಜನರಿಗೆ ಅತಿ ಹೆಚ್ಚು ಮನರಂಜನೆ ಮಾಡಿ ಸುಮಾರು 38 ಕೋಟಿ ವೋಟ್ಗಳಿಂದ ಗೆದ್ದಿದ್ದಾನೆ. ಕನ್ನಡಿಗರೆಲ್ಲರೂ ಇವನನ್ನು ತುಂಬಾ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಹಾಗೆಯೇ ಬಿಗ್ ಬಾಸ್ ಇತಿಹಾಸದಲ್ಲಿ ಹಿಂದೆಂದೂ ಕಂಡಿರದ ಸಾಧನೆ ಮಾಡಿದ್ದಾನೆ. ಅನೇಕ ಬಂಧು ಬಳಗವನ್ನು ಸಂಪಾದಿಸಿದ್ದಾನೆ ಮತ್ತು ಹಿಂದಿನ ಸೀಸನ್ ನಲ್ಲಿ ನಮ್ಮ ಹನುಮಂತು 5 ಕೋಟಿ ವೋಟಿಂಗ್ ಪಡೆದು ಟಾಪ್ ಸ್ಥಾನದಲ್ಲಿದ್ದರು. ಅವನನ್ನು ಮೀರಿಸಿ 38 ಕೋಟಿ ವೋಟ್ಗಳಿಗಿಂತಲೂ ಹೆಚ್ಚು ವೋಟ್ ಪಡೆದು ಕರ್ನಾಟಕದ ಜನರ ಮನಸ್ಸು ಗೆದ್ದಿದ್ದಾನೆ. ಇವನ ಆಟವನ್ನು ಮೆಚ್ಚಿ ಸುದೀಪ್ ಸರ್ ಅವರು 10 ಲಕ್ಷ ಬಹುಮಾನ ನೀಡಿದ್ದಾರೆ.